ನಮಸ್ಕಾರ ಸ್ನೇಹಿತರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಮದುವೆ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದಾರೆ. ಬೆಂಗಳೂರಿನ ನಾಗವರದಲ್ಲಿರೋ ಶ್ರೀ ಮುತ್ತು ಮನೆಯಲ್ಲಿ ಸೆಲೆಬ್ರೇಷನ್ ಕೂಡ ಜೋರಾಗಿಯೇ ಇದೆ. ಶಿವಣ್ಣನ ಫ್ಯಾನ್ಸ್ ಬಂದು ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿದ್ದಾರೆ. ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಶುಭಾಶಯ ಕೂಡ ಕೋರಿದ್ದಾರೆ. ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ವಿವಾಹ ವಾರ್ಷಿಕೋತ್ಸವದಲ್ಲಿ ಇನ್ನೂ ಒಂದು ವಿಶೇಷ ಇದೆ ನೋಡಿ. ಹೌದು, ಡೈರೆಕ್ಟರ್ ಚಂದ್ರು ಕೂಡ ಮನೆಗೆ ಬಂದಿದ್ದಾರೆ. ಬಂದು ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಶುಭಾಶಯ ತಿಳಿಸಿದ್ದಾರೆ. ಜೊತೆಗೆ ನಿಂತು ಫೋಟೋ ಕೂಡ ತೆಗೆಸಿಕೊಂಡಿದ್ದಾರೆ. ಶಿವಣ್ಣನ ಫ್ಯಾನ್ಸ್ ಮತ್ತು ಸ್ನೇಹಿತ ಕೆಪಿ ಶ್ರೀಕಾಂತ್ ಕೂಡ ಈ ಸಡಗರದಲ್ಲಿ ಭಾಗಿಯಾಗಿದ್ದಾರೆ. ಗೀತಕ್ಕ ಮತ್ತು ಶಿವಣ್ಣನಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯವನ್ನ ತಿಳಿಸಿದ್ದಾರೆ. ಚಂದ್ರು ಸೇರಿದಂತೆ ಕೆಪಿ ಶ್ರೀಕಾಂತ್ ಎಲ್ಲರೂ ಒಟ್ಟಿಗೆ ನಿಂತು ಗ್ರೂಪ್ ಫೋಟೋ ಸಹ ತೆಗೆಸಿಕೊಂಡಿದ್ದಾರೆ. ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ವಿವಾಹ ವಾರ್ಷಿಕೋತ್ಸವದ ದಿನ ಆತ್ಮೀಯರು ಸ್ನೇಹಿತರು ಬಂದು ಹೋಗಿದ್ದಾರೆ. ಮನತುಂಬಿ ಹಾರೈಸಿ ಕೂಡ ಹೋಗಿದ್ದಾರೆ. ಇದರೊಟ್ಟಿಗೆ ಅಭಿಮಾನಿಗಳ ಮಕ್ಕಳು ಸಹ ಬಂದು ಶಿವಣ್ಣ ಮತ್ತು ಗೀತಾ ಅವರಿಗೆ ಶುಭಾಶಯ ತಿಳಿಸಿದ್ದಾರೆ. ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರ ಮದುವೆ ಆಗಿ ಇದೀಗ 39 ವರ್ಷ ಆಗಿದೆ. ಮೇ 19, 1986ರಲ್ಲಿ ಇವರ ಮದುವೆ ಆಗಿದೆ. ಈ ಒಂದು ಲೆಕ್ಕದಂತೆ ಈಗ 39 ವರ್ಷ ಆಗಿದೆ. 39 ವರ್ಷದ ಹಿಂದೆ ಇವರ ಮದುವೆ ಅದ್ದೂರಿಯಾಗಿಯೇ ನಡೆದಿದೆ. ಶಿವಣ್ಣ ಮತ್ತು ಗೀತಾ ಅವರ ಮದುವೆಗೆ ಕಮಲ್ ಹಾಸನ್ ಕೂಡ ಬಂದು ಹೋಗಿದ್ದಾರೆ. ಮನಸಾರೆ ವಿಶ್ ಕೂಡ ಮಾಡಿದ್ದಾರೆ. ಆಗಿನ ಈ ಕ್ಷಣದ ಫೋಟೋಗಳು ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಗಮನ ಸೆಳೆಯುತ್ತವೆ. ಶಿವಣ್ಣನ ಮದುವೆಯಲ್ಲಿ ರಾಜ್‌ಕುಮಾರ್ ಯಾವ ರೀತಿ ಇದ್ದರು, ಎಷ್ಟು ಯಂಗ್ ಆಗಿಯೇ ಕಾಣಿಸ್ತಿದ್ರು ಅನ್ನೋದನ್ನ ಕೂಡ ಈ ಫೋಟೋಗಳಲ್ಲಿ ನೋಡಬಹುದು. ಶಿವರಾಜ್ ಕುಮಾರ್ ಮತ್ತು ಗೀತಾ ಅವರ ವೈವಾಹಿಕ ಜೀವನ ಚೆನ್ನಾಗಿದೆ. ಶಿವ ಮತ್ತು ಪಾರ್ವತಿ ತರವೇ ಈ ಜೋಡಿ ಇದೆ. ಇದನ್ನೇ ಅಭಿಮಾನಿಗಳು ಹೆಚ್ಚಾಗಿಯೇ ಹೇಳ್ತಾರೆ. ಗೀತಾ ಇಲ್ಲದೆ ಇದ್ದರೆ ನಾನು ಏನೂ ಅಲ್ಲ ಅಂತಲೇ ಶಿವಣ್ಣ ಓಪನ್ ಆಗಿಯೇ ಹೇಳ್ಕೊಂಡಿದ್ದಾರೆ. ಒಟ್ಟಾರೆ ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿಯೇ ಇದ್ದಾರೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಶಿವಣ್ಣ ಹಾಗೂ ಗೀತಾ ಅವರಿಗೆ ನಾವು ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭ ಹಾರೈಸೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.